ನಮ್ಗೆ ಇವತ್ತು ತುಂಬಾ ಬೇಜಾರಾಗ್ತಾ ಇದೆ. ಯಾಕಪ್ಪ ಅಂದ್ರೆ ನಮ್ ಗಣೇಶ್ ಹೋಗ್ತಾ ಇದ್ದಾನೆ. ಇವತ್ತಿನ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಎದ್ದು ಮನೆಯಲ್ಲಿ ಪೊಡ್ ಮಾಡಿದ್ರು. ಪೊಡ್ಡು ತಿನ್ಕೊಂಡು ಸೀದಾ ಎರ್ತತ್ ಮಠಕ್ಕೆ ಬಂದು ಎರ್ತತ್ ದರ್ಶನ ತಗೊಂಡು ಸೀದಾ ಬಳ್ಳಾರಿ ಗುಂಟೆ. ಬಳ್ಳಾರಿಯಲ್ಲಿ ಕೆಲಸ ಇತ್ತು. ಬಳ್ಳಾರಿಗೆ ಹೋಗ್ಬೇಕಾದ್ರೆ ಒಬ್ಬ ಕೊಳಲ್ಲ ಡ್ರೈವರ್, ಆಟೋ ಡ್ರೈವರ್ ಅವ್ರು ಒಂದು ಲೈನ್ ಹಾಕ್ಸಿದ್ರು ಸೌಜನ್ಯಗೆ ನ್ಯಾಯ ಸಿಗ್ಬೇಕಂತ ಹಾಕ್ಸಿದ್ರು. ಬಳ್ಳಾರಿಯಲ್ಲಿ ಕೆಲಸ ಮುಗಿಸ್ಕೊಂಡು ಸೀದಾ ಇಲ್ಲಿ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಕೊಳಗಾಲಿಗೆ ಬಂದೆ. ಇಲ್ಲಿ ನಮ್ ದೊಡ್ಡಮ್ಮನವ್ರ ಮನೆಗೆ ಹೋಗ್ಬಿಟ್ಟು ಹೊರಟತ್ತು. ನಮ್ ದೊಡ್ಡಮ್ಮನವ್ರ ಹತ್ರ ಮಾತಾಡ್ಕೊಂಡ್ಬಿಟ್ಟು ಸೀದಾ ನಮ್ಮೂರಿಗೆ ಅಂತ ಬಂದೆ. ಇಲ್ಲಿ ನಮ್ಮ ಬಾಸ್ ಎಂಟ್ರಿ ಆಯ್ತು. ನಮ್ಮ ಬಾಸ್ ದರ್ಶನ ತಗೊಂಡು ಸೀದಾ ಕೆಣಕಿ ಬರೋ ಅಷ್ಟೊತ್ತಿಗೆ ಮಳೆ ಬಂದಿತ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಲ್ಲಿ ನಿಂತ್ಬಿಟ್ಟು ಅಂತೂ ಮಳೆಯಲ್ಲಿ ತೋರ್ಸ್ಕೊಂಡ್ಬಿಟ್ಟು ಸೀದಾ ನಮ್ಮೂರಿಗೆ ಬಂದೆ. ಮನೆ ಬಂದ್ಬಿಟ್ಟು ಸೀದಾ ರೆಡಿಯಾಗಿ ಗಣೇಶನ ಹತ್ರ ಡಿಜೆ ತರಿಸಿದ್ರು. ಡಿಜೆ ನೋಡ್ಕೊಂಡು ಇವತ್ತು ನಮ್ಮೂರಲ್ಲಿ ಗಣಪ ಹೋಗ್ತಾ ಇದ್ದಾನೆ, ಅದಕ್ಕೋಸ್ಕರ ಡಿಜೆ ತರಿಸಿದ್ರು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಮ್ಗೆ ಇವತ್ತು ತುಂಬಾ ಬೇಜಾರಾಗ್ತಾ ಇದೆ. ಯಾಕಪ್ಪ ಅಂದ್ರೆ ನಮ್ ಗಣೇಶ್ ಹೋಗ್ತಾ ಇದ್ದಾನೆ. ಕಂಗ್ರಾಚುಲೇಷನ್ ಬ್ರದರ್. ಅದಕ್ಕೋಸ್ಕರ ಇಲ್ಲಿ ನಿಂತಿರೋ ಪ್ರತಿಯೊಬ್ರು ಗಣೇಶನ್ ಕಳ್ಸ್ಕೊಡಕ್ಕೆ ರೆಡಿ ಇದ್ರು. ಅಂತ ಗಣೇಶನಂತೂ ಹೊರಗಡೆ ಕರ್ಕೊಂಡ್ ಬಂದ್ರು. ನೀನ್ ಹೋಗ್ತಾ ಇರೋದಕ್ಕೆ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ ಗಣೇಶ. ಮತ್ತೆ ಬೇಗ ಬಾ. ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ನಮ್ ಗಣೇಶ ಸುಮ್ನೆ ಕುಂತ್ಬಿಟ್ಟು ಇಲ್ಲಿ ಡಿಜೆ ಹಾಕೊಂಡು ಕುಣಿತಾ ಇದಾರೆ. ಅವ್ರು ನೋಡ್ಕೊಂಡು ಸುಮ್ನೆ ಕುಂತಿದ್ದಾನೆ. ಎಲ್ಲ ಇಲ್ಲಿ ಡಿಜೆ ಮುಗಿಸ್ಕೊಂಡು ಸೀದಾ ಕೆರೆಗೆ ಬಂದ್ವಿ. ಇಲ್ಲಿ ಕೆರೆಯಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಎಲ್ಲರೂ ಸಾರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಆಗಿರುತ್ತೆ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬೈ ಗೈಸ್.